ಕೊಂಡಜ್ಜಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಕಲಿಕೋಪಕರಣಗಳ ತಯಾರಿಕೆಯ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಯಿತು. ಇಡೀ 1ರಿಂದ 7ನೇ ತರಗತಿಯ ಎಲ್ಲಾ ವಿಷಯಗಳ ಕಲಿಕೋಪಕರಣ ತಯಾರಿಕೆ ಹಾಗೂ ಪ್ರದರ್ಶನ ಈ ದಿನ ನಡೆಯಿತು. ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಎಲ್ಲಾ ವಿಷಯಗಳನ್ನು ಸಹ ಒಂದೊಂದು ವಿಷಯವನ್ನು ಒಂದೊಂದು ಕೊಠಡಿಯಲ್ಲಿ ಈ ಒಂದು ಪ್ರದರ್ಶನ ಮಾಡಲಾಯಿತು. ನಲಿಕಲಿ ಕೊಠಡಿಗಳಲ್ಲೂ ನಂತರ ಎಲ್ಲ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣದಿಂದ ಹಿಡಿದು ಎಲ್ಲಾ ವಿಷಯಗಳ ಪ್ರತಿಯೊಂದು ರೀತಿಯ ಕಲಿಕೋಪಕರಣಗಳನ್ನು ವಿನೂತನ ರೀತಿಯಲ್ಲಿ ತಯಾರಿಸಿದ್ದಾರೆ. ಅದನ್ನ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಇದು ನಮ್ಮ ಎಲ್ಲಾ ಮಕ್ಕಳ ಕಲಿಕೆಗೆ ಬಹಳಷ್ಟು ಪೂರಕವಾಗಿದೆ, ಕಲಿಕಾ ಪ್ರಗತಿಗೆ ಬಹಳಷ್ಟು ಪೂರಕವಾಗಿರುವಂತದ್ದು. ಇದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವಾಗಿದೆ. ಇದಕ್ಕೆ ಎಲ್ಲಾ ಶಿಕ್ಷಕರಿಗೂ, ಇದಕ್ಕೆ ಸಹಕರಿಸಿದಂತಹ ಎಲ್ಲ ಅಧಿಕಾರಿ ಮಿತ್ರರಿಗೂ ಹಾಗೂ ಮಕ್ಕಳಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. Okay, ready? 1, 2, 3. Yes, sir. ಆರ್ಡರ್ ಪ್ರಕಾರ ಇದ್ದೀರಾ? ಕುವೆಂಪು ಹಂಗೆ ಫೋಟೋನು ಬರಲಿ. ಹಂಗೆ ಇಷ್ಟು ಸೆಕೆಂಡ್ ಆಯ್ತಾ, ಕ್ಲೋಸ್ ಮಾಡ್ಬೋದು. ಮಾಚಿ ವಿಭಾಗ ಯೂಸ ಗೀಸ ಚಾಸ ಕುವೆಂಪು ರಾಮಾಯಣ ದರ್ಶನಂ ಧಾರಾಬೇಂದ್ರೆ ನಾಟಕಂತಿ ಶಿವಕಾಳದ ಮುಖಜಿ ಕನಸು ಮಾತಿ ವೆಂಕಟೇಶ ಚಿಕ್ಕಮಗಳೂರು ರಾಜೇಂದ್ರ ವಿಪುಲ್ ಗೋಕಾಕ್ ಭಾರತ ಸಿಂಧುರಶ್ಮಿ ಯುವ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ. ಇದು ಏನಿದು ಎಚ್ಎಂ ಕೋಟ ಇದು ಹೆಡ್ ಮಾಸ್ಟರ್ ಅವರು ಡಿಸ್ಟ್ರಿಬ್ಯೂಟ್ ಕೋಟ ಅಲ್ಲ ಏನಿವಲ್ಲ ಏನು ಇದೇನಾ ಇದೆ ಕಾರಣ ಇದೆ ಹಾಕೋಣ ಇದೆ ಕಾರಣ ತೀರ್ಮಾನಕ್ಕೆ ಬರುತ್ತೇನೆ ಎಂದರೆ ವರ್ಗದ ವಿಸ್ತೀರ್ಣ ಈ ಒಂದು ಚೌಕದಲ್ಲಿ 4 ಬಾಹುಗಳು ಸಮವಾಗಿರುತ್ತಾರೆ. ಅದಕ್ಕೆ ನಾವು ಬಾಹು ಇರುವ ಭಾಗವನ್ನು ತೆಗೆದುಕೊಂಡಿದ್ದೇವೆ. 10 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್. ಜೋರಾಗಿ ಎಸ್ ಸರ್ ಪಾಸ್ ಆದ ಸರ್ ಶಾಲೆ ವಿಷಯ ಕೊಡ್ತಾ ಇಲ್ಲ ಅಂತ ಹೇಳ್ಬೇಕು. ಅರ್ಥಪೂರ್ಣ ವಾಕ್ಯದಲ್ಲಿ ಕೊನೆಗೆ ಮಾಡಿರೋದು ಹೌದಿಲ್ಲ ನಾವು
ಗ್ರೂಪ್ಗಳನ್ನು ಮಾಡಿದ್ದಾರೆ ಸರ್. ಕಲಿಕಾ ಗ್ರೂಪ್ಗಳು ಪ್ರತಿಯೊಂದು ಗ್ರೂಪಲ್ಲಿ ಒಬ್ಬ ಫಸ್ಟ್ ಲೀಡರ್ ಸೆಕೆಂಡ್ ಲೀಡರ್ ಇರ್ತಾರೆ. ಅವರು ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳಿಗೆ ಅಸಿಸ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಸಹವರ್ತಿ ಕಲಿಕೆಯ ಮೂಲಕ ಸ್ವಯಂ ಕಲಿಕೆ ಉಂಟಾಗ್ತದೆ, ಮಕ್ಕಳು ಸಂತೋಷವಾಗಿ ಕಲಿತಾರೆ. ಇದು ನೋಡಿ ಒಂದು ಕೃತಿ ಸಂಪುಟ ಮಾಡಿದ್ದಾರೆ, ಇದು ಫಸ್ಟ್ ಪೇಜ್ ಇದು. ಆಮೇಲೆ ಇದಕ್ಕೆ ನೋಡಿ ಹೃದಯ, ಅವರೇ ಔಟ್ಲೈನ್ ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಔಟ್ಲೈನ್ ಹೆಂಗೆ ಹಾಕಬೇಕು, ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಪ್ರಶಂಸೆ ಮಾಡೋದು. ಆಮೇಲೆ ಈ ಥರ ಮಾಡ್ಕೊಂಬರಪ್ಪ ನೀವು ಅಂತ ಹೇಳಿದಾಗ ಒಬ್ಬರಿಗೆ ಒಬ್ಬರು ಮಕ್ಕಳು ಏನು ಮಾಡ್ತಿದ್ದಾರೆ ಹೇಳ್ತಿದ್ದೀವಿ. ಅವಾಗ ಪ್ರಶಂಸೆ ಮಾಡಿದಾಗ ನಾಳೆ ನಾನು ಪ್ರಶಂಸೆ ಒಳಗಾಗಬೇಕಂದ್ರೆ ಮಗು ಏನಾಗ್ತದೆ ಉದ್ದೀಪನ ಆಗಿ ಈ ಥರ ಮಾಡ್ಕೊಂಡಿದ್ದಾರೆ ಸರ್. ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಇದು ಮನೆ ಕೊಡ್ತೀವಿ. ಫ್ರಂಟ್ ಪೇಜಲ್ಲಿ ಅವರ ಪೋಷಕರಿಗೆ ತೋರಿಸ್ಬಿಟ್ಟು ಪೋಷಕರು ಸೈನ್ ಹಾಕ್ತಾರೆ ಸರ್. ಮಕ್ಕಳ ಕಲಿಕೆ ಹೇಗಾಗಿದೆ ಅಂತ ಗೊತ್ತಾಗ್ತದೆ. ಆಮೇಲೆ ಜೊತೆಗೆ ಏನೇನು ಮಗು ಮಾಡಿದ್ರೆ ಅದೆಲ್ಲ ಪ್ರತಿಯೊಬ್ಬರು ಕೃತಿ ಸಂಪುಟದಲ್ಲೇ ಇರ್ತದೆ. ಜೊತೆಗೆ ಅವ್ರ ಟೆಸ್ಟ್ ಪೇಪರ್ಗಳು, ಟೆಸ್ಟ್ ಪೇಪರ್ಗಳು, ಆಮೇಲೆ ಅವ್ರ ವೈಯಕ್ತಿಕ ಮಾಹಿತಿಗಳು ಪದೇ ಪದೇ ಮನೆ ಕಳಿಸ ಆಗಿಲ್ಲ ಸರ್. ನಾವು ಪ್ರತಿಯೊಂದನ್ನು ಏನು ಬೇಕು ಡಿಪಾರ್ಟ್ಮೆಂಟ್ಗೆ ಆಧಾರ್ ಕಾರ್ಡ್ ಸಮೇತ ಆಗಿ ರೇಷನ್ ಕಾರ್ಡ್ ಪ್ರತಿಯೊಂದನ್ನು ನಾವು ಫೈಲಲ್ಲಿ ಇರ್ತದೆ. ಪ್ರತಿಯೊಂದನ್ನು ಗ್ರೂಪ್ ವೈಸ್ ಏನು ಮಾಡ್ತೀವಿ, ಅವ್ರ ಹೆಸರುಗಳ ಫೋಟೋ ಸಮೇತ ನಾವು ಮಾಡ್ತೀವಿ. Thank you.
ತುಂಬ ಚೆನ್ನಾಗಿದೆ ಮೇಡಮ್. ನಾವು ಆ ಸ್ಕೂಲಿಗೆ ಹಾಕೋಣ, ಈ ಸ್ಕೂಲಿಗೆ ಹಾಕೋಣ, ಪ್ರೈವೇಟ್ ಹಾಕೋಣಗಳೆಲ್ಲ ಚೆನ್ನಾಗಿ ಸೌಲಭ್ಯ ಐತಿ. ಸ್ಕೂಲ್ ಕನ್ನಡ ಶಾಲೆ ಏನು ಅಂತ ಅನ್ಸಿದ್ವಿ ಮೇಡಮ್. ಎಲ್ಲ ನೋಡಿ ಭಾಳ ಖುಷಿ ಪಡ್ತು. ನನ್ನ ಮಗಳನ್ನ ಇದೇ ಸ್ಕೂಲಿಗೆ ಹಾಕ್ತೀನಿ. ತುಂಬ ಚೆನ್ನಾಗೈತೆ ಸರ್ಕಾರಿ ಶಾಲೆಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳುಗಳೆಲ್ಲ. ನೀವು ಚೆನ್ನಾಗಿ ಹೆಲ್ಪ್ ಮಾಡಿದ್ದೀರ ಟೀಚರ್ಗಳೆಲ್ಲ. ಭಾಳ ಚೆನ್ನಾಗಿತ್ತು. ತುಂಬ ಖುಷಿ ಪಡ್ತು. ನನ್ನ ಮಗಳನ್ನ ಕಾನ್ವೆಂಟ್ ಶಾಲೆಯಲ್ಲಿ ಓದ್ತಿದ್ದಾಳೆ. ಅದಕ್ಕೆ ಅಲ್ಲಿ ಬಿಟ್ಟು ಅಲ್ಲೇ ಸುಮ್ಮನೆ ಎಲ್ಲ ನಾವು ಕೂಲಿ ಮಾಡೋರು. ಇದೇ ಸ್ಕೂಲಿಗೆ ಹಾಕ್ತೀವಿ. ತುಂಬ ಚೆನ್ನಾಗೈತಿ, ಚೆನ್ನಾಗಿದೆ. ಇದೆಲ್ಲ ತುಂಬ ಇಷ್ಟ ಆಯ್ತು. ಹ್ಞೂ ರೀ ಮೇಡಮ್, ಅದು ತುಂಬ ಇಷ್ಟ ಆಯ್ತು ರೀ. ಮುಂದಿನ ಸರಿ ಅಲ್ಲೆಲ್ಲ ತಗೊಂಬಂದು ಇಲ್ಲೇ ಟಿ ಸಿ ತೆಗೆದು ಇಲ್ಲೇ ಹಾಕ್ತೀವಿ. ಧನ್ಯವಾದಗಳು. ನಾಮಪದ ಇದೆಯಾ? My topic is behind. It is behind we get from. Good morning everyone. My name is Sananda. I am studying my topic is research of this concept. This is a tree. This is a ball. This is a house. This is a car. That is a tree. That is a ball. My name is Kirtana. I am studying in 5th standard. My school name is JMHS Konachi. My topic is preposition. A preposition is a word or group of used before a noun or pronoun. Some examples for used before a noun or pronoun. Some examples for of preposition are given here. Preposition: above, all, over, behind, under, between, outside, inside. Thank you one and all. Good morning everyone. My name is Kirtana. I am studying in 5th standard. My topic is e-soundwords, u-soundwords, u-soundwords. M-U-P-M-A-P, map, morning. My name is Tanushri. I am studying in 5th standard. My topic is days of them. They are 7 years days. 7 days. Sunday. Preposition. My name is Varsha. My topic is preposition. My topic is preposition. Preposition indicate pronoun or place. ಒಳಗೆ, ಆನ್ ಅಂದರೆ ಮೇಲೆ, ಅಂಡರ್ ಅಂದರೆ ಕೆಳಗೆ, ನೆಕ್ಸ್ಟ್ ಟು ಅಂದರೆ ಮುಂದೆ, ಬಿಹೈಂಡ್ ಅಂದರೆ ಹಿಂದೆ, ಮೇಲೆ, ಪಕ್ಕಕ್ಕೆ ಮಧ್ಯ, ಇನ್ ಪ್ರೌಡ್ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್. My name is Mahalakshmi. My topic is opposite words. My topic is opposite words. They are also called antonyms. Happy, sad. Up to down, short to long, out to in,
night. Hot, cold. White, black. Small, big. Full, empty. Right, wrong. Man, mad. Fast, slow. Close, open. Boy, girl. Young, old. On, under. Thank you. My topic is model of fan. This is a cardboard. This is a battery. This is a wire. This is a switch. This is a DC motor. This is a matchsticks. This is a water bottle cap. This is a electrical pipe. The switch on. Start the DC motor. The switch off. Stop the DC motor. Thank you. I love it. My topic is punctuation mark. English card. Comma. Common mark. Colon. Colon. Okay, fine. Good morning everyone. My name is Sunny. I am studying 5th grade. My topic is lighthouse. Lighthouse is a transparent building with powerful light at the top. They are built sometimes on the seashore indicates land is near. Lighthouse on the seashore indicates danger. Lighthouse in the sea indicates danger. Thank you, 1.5. Okay, fine. Good morning everyone. My name is Sunny. My topic is there are 26 letters in English alphabet. There are 21 consonants. Apple and tap, ox and dog. Elephant, eagle, yak. Good morning everyone. My name is Suresh. The school name is James College. My topic is rainbow. We can say rainbow in sky during rainy season. Rainbow has 7 colors: white, green, violet, I indigo, B blue, G green, Y yellow, O orange, R red. Thank you. Good morning everyone. My name is Bhumika. I am studying in 5th standard. My topic is set of sentence. A sentence is a group of words which achieve complete meaning. A sentence is Okay. Good morning everyone. My name is Sinchana. I am studying 6th standard. My school name is GN Express 1. This is my family tree. He is my grandmother name is Sappa. She is my grandmother name is Indravna. He is my uncle name is Suresh. She is my aunt name is Maheshwari. He is my uncle name is Swanshekhar. He is my father name is Chandrasekhar. She is my mother name is Shilpa. My topic is triangle, semicircle, oral, circle. Good morning everyone. My name is Chetan. I am studying in secondary school in Magic for welcome, please, sorry, thank you, excuse me, yeah, thank you. My topic is articles. There are 3 articles in English language. They are a and from. A is a help of word, a help, a bike, a table. And of and the a, the word, the up. Okay. Repeat. Topic is preposition. A preposition is a word or words used before a noun, pronoun, or noun place to show direction, time, place, location, relationship, or to include First. adverb or words that modify a verb, an adjective or another adverb, a phrase, and even a whole clause or sentence. Okay. Adverbs of place, adverbs of manner, degree and quantity, My topic is pronoun. Pronoun is one of the 8 possible things. Noun, pronoun, adjective, verb, adverb, preposition, conjunction, interjection. Pronoun is a word. It is used instead of noun. My topic is keep people surrounding clean. मेरा नाम सुनिका है. मैं छठी कक्षा पढ़ती हूँ. बतख, मैना, उल्लू, अट बुलबुल. My topic is adjective. Adjective of quality, adjective of quantity, adjective of number, possessive adjective, interrogating adjective, descriptive adjective, proper adjective, demonstrative adjective. Names of more than one person says honey one thing of idea. Add s, add es, add ies, add ves. Add s, back, back, fan, fan, chair, chair, book, book. Add es. My topic is kinds of proper noun, common noun. It is the name of a particular person, place, or anything, and where or usually begins with kinds of noun. My topic is types of noun. Common noun. A noun that refers to a general person, place, thing, or idea. Example: book, city, dog, happiness. Proper noun. A noun that refers. Topic is parts of speech. There are 8 parts of speech: noun, pronoun, verb, adverb, adjective, preposition, conjunction, interjection. Person, place, animals, idea or things. Name of a person: baby, friend, teacher, mom, dog. Name of a place:
नेम ऑफ ए प्लेस, होम, बीच, स्कूल, पॉट। मेरा नाम आशा है। वाहन का नाम बस, स्कूटर, जीप, रिक्शा, पानी का टैंकर, वाइन, कार। My name is Mithra. I'm studying 6th grade. I am part of. I made my past year with my son. Past year written, student days, new year days, past year reading. To score for water reading. I love my profession very much. Thank you. Good afternoon everyone. My name is Meghana. I am a tailor. I stitch different. Good morning everyone. My name is Anna. I am studying 4th standard. My school name is GMHPS Kollachi. I am a balloon man. I will sell the balloon. Balloons are colors. I love the pink colors. Thank you everyone. My name is Shasha. I am studying 4th standard. I am a I work in hospital. I take care of sick patients. I learn information. Good afternoon everyone. My name is Kanamika. I am studying 4th standard. Good afternoon everyone. My name is looking, eating, helping, jumping, playing, reading, going, buying. Suddenly, choose a selector. Cause Start, stop. Begin. Synonyms alva. Okay. Good morning everyone. My name is Aksha. My topic is homophones. By, here, we, not, no. Sound. Okay. Sentence formation. I am playing. I am dancing. I am writing. I am reading. I am singing. He is singing. He is reading. He is writing. Good morning everyone. My name is Ashita. I am studying in 4th standard. My topic is tropic signals. Red means stop. Yellow means get ready. Blue means go. Farmer is a backbone of our country. Respect farmers. They are listen to people. Guru Gopak, Purveshwara Vinayaka Krishna Gopak, Janana Vishal, ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಚಂದ್ರಶೇಖರ್ ಜನನ 2 1 ಮೂಲಭೂತ ಕಲಿಕೆಗಳು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ. ಗಣಿತ ಮೊಮ್ಮಕ್ರಿಯೆಗಳು ಸಂಕಲನ, ವ್ಯವಕರಣ, ಗುಣಕಾರ, ಭಾಗಾಕಾರ, ಹಾವು, ಒಂಟೆ, ಆನೆ, ಕಾಗೆ. ವಿನ್ಯಾಸಗಳು 3 ಬಿಂದು ತ್ರಿಭುಜ, 4 ಬಿಂದು ವರ್ಗ. ಕೆಳಗಿನ ಆಕೃತಿಗಳನ್ನು ಗಮನಿಸಿ. ಇದರಲ್ಲಿ ಎಷ್ಟು ಬಿಂದುಗಳಿವೆ? 4 ಬಿಂದುಗಳಿವೆ. 9 ಬಿಂದುಗಳಿವೆ. 16 ಬಿಂದುಗಳಿವೆ. 25 ಬಿಂದುಗಳಿವೆ. ಅಧ್ಯಾಯ 7 ಕಾಲ. ಇಲ್ಲಿಗೆ ನೋಡಿ 24 ಗಂಟೆಯ ಗಡಿಯಾರ. ಮಧ್ಯರಾತ್ರಿ
ಟೈಮ್ ಎಷ್ಟಮ್ಮ? ಟೈಮ 3:30 ಇಡಮ್ಮ. ಹೆಂಗಿಟ್ಟಮ್ಮ 3:30? ಯಾವ ಆಧಾರದ ಮೇಲೆ ಇಟ್ಟಮ್ಮ? ಹೆಂಗಿದವ 3:30? ಹಾಂ 3:30. 3:45 ಇಡಮ್ಮ. ಗುಡ್. ಚಪ್ಪಾಳೆ ತಿನ್ರಿ. ಚಪ್ಪಾಳೆ ತಿನ್ರಿ. ಆದರೆ 13 0.1 ಅವರು ಅಪವರ್ತನೆ ಮತ್ತು ಒಂದೆರಡು 1-3 ದಿನದಲ್ಲಿ ಮಾಯ ಆಗ್ಬಿಡುತ್ತೆ. ಬಟ್ ಈಗ ನೀವೇನೋ ಪ್ರಾಯೋಗಿಕವಾಗಿ ನೀವು ಅದನ್ನ ವಸ್ತುಗಳ ಸಂಗ್ರಹಿಸಿ ಜ್ಞಾನವನ್ನ ಗಳಿಸಿ ಅದನ್ನ ಅಭಿವ್ಯಕ್ತಿಗೊಳಿಸಿದ್ರಲ್ಲ, ಈ ಜ್ಞಾನ ನಮ್ಮ ಕೊನೆಯವರೆಗೂ ಉಳಿದಿರುತ್ತೆ. ಹೀಗಾಗಿ ಕಲಿಕೆ ಯಾವಾಗಲೂ ಶಾಶ್ವತವಾಗಿರ್ಬೇಕಂದ್ರೆ ಅನುಭವ ಬರ್ಬೇಕದು. ಸುಮ್ಮನೆ ಹಾಗೆ ಮೇಲ್ಪದರಲ್ಲಿ ಇದ್ರೆ ಅದು ಉಳಿಯಲ್ಲ, ನಮ್ಮ ನೆನಪಲ್ಲಿ ಉಳಿಯಲ್ಲ. ಹಾಗಾಗಿ ಈ ಒಂದು ನೋಡ್ಲಿಕ್ಕೆ ನಾವೇನೋ ನೋಡಿ ಚಪ್ಪಾಳೆ ತಟ್ಟಿ ವೆರಿ ಗುಡ್ ಅಂತ ಹೋಗ್ತೀವಿ. ಬಟ್ ಇದು ಹಿಂದಿನ ಶ್ರಮ ಇದೆಯಲ್ಲ ಬಹಳ ಅದ್ಭುತ, ಬಹಳ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ರಿ. ನಿಮ್ಮ ಸರ್ ಆಗಿ ಮಾರ್ಗದರ್ಶನ ಮಾಡಿದ್ರೆ, HM ಅವರಾಗಿ ಇಂಗ್ಲಿಷ್ ವ್ಯಾಪ ಶಾಲೆ ನೀವೆಲ್ಲ ಒಂದಾಗಿ ಜೊತೆ ಕಲಿಕಾಲ ಮಾಡಿದ್ರಿ. ಸಾರಿ, ಕಲಿಕೋಪಕರಣಗಳ ಹಬ್ಬ ಮಾಡಿದ್ರಿ. ಕಂಪ್ಯೂಟರ್ ಈ ತರಗತಿ ಕೊಟ್ಟಿದ್ದೀರಿ. ಇದು ಅತ್ಯದ್ಭುತವಾಗಿದೆ. ಮೊದಲನೇದಾಗಿ ನಿಮ್ಮ ಶಿಸ್ತು, ನಿಮ್ಮ ಗುಂಪುವರ ಚಟುವಟಿಕೆಗಳು, ನಿಮ್ಮ ಒಂದು ಏನು ಪ್ರೆಸೆಂಟೇಷನ್ ಆಗಿರ್ಬೋದು, ನೀವು ಈ ಪೂರ್ವಸಿದ್ಧತೆ ಆಗಿರ್ಬೋದು, ಎಲ್ಲವೂ ಸಹ ನಮಗೆ ತುಂಬಾ ಅಚ್ಚುಮೆಚ್ಚಾದ್ರು. ನೀವೆಲ್ಲ ನಮ್ಮ ಮನೆಗಿದ್ದಿದ್ರಿ. ಹಾಗಾಗಿ ಈ ಶಾಲೆಗೆ ಮತ್ತೆ ಪ್ರೊಫೆಸರ್ ಕ್ರಿಯಾಶೀಲ ಶಿಕ್ಷಕರಿಗೆ ನಿಮ್ಮಂತ ಅದ್ಭುತ ವಿದ್ಯಾರ್ಥಿಗಳ ಮುಂದೆ ದೊಡ್ಡ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ವೇದಿಕೆ ಇದಾಗಲಿ ಅಂತ ಆಶಿಸ್ತಾ ಅಧ್ಯಕ್ಷರು ನಮ್ಮ ಬಸವರಾಜ ಸರ್ ಬಂದರು. ಹಾಗಾಗಿ ಮೇಡಮ್ ಅವರಿದ್ದಾರೆ. ಎಲ್ಲರ ವತಿಯಿಂದ ತಮಗೆ, ನಮ್ಮ ಶಾಲೆಗೆ, ನಮ್ಮ ಶಿಕ್ಷಕರ ಶ್ರಮಕ್ಕೆ ನಾವು ತುಂಬ ಧನ್ಯವಾದಗಳನ್ನ. ಶಾಲಾ ಚಿತ್ರಣ ಬದಲಾಗಬೇಕಾಗಿದೆ. ಬಹಳಷ್ಟು ಗೌರ್ಮೆಂಟ್ ಶಾಲೆಗಳಲ್ಲಿ ಬಣ್ಣ ಅಲಂಕಾರ ಅವು ಎಲ್ಲ ನೋಡಿದ್ರೆ ಕೊಂಡಜ್ಜಂತ ಶಾಲೆ ಇನ್ನೂ ಘನತೆಗೆ ಏರ್ಬೇಕು. ನನ್ನ ಟಾರ್ಗೆಟ್ 175 ಇದೆ ಈ ವರ್ಷದ ಮಕ್ಕಳದು. ಅದು ನೆಕ್ಸ್ಟ್ ಅಡ್ಮಿಷನ್ 200 ದಾಟಲೇಬೇಕಂತ ನಮ್ಗೆ ಹೋಗಿದೆ. ಅದಕ್ಕಾಗಿ ತಾವು ತಮ್ಮ ಜೊತೆ ಪೋಷಕರಲ್ಲಿ, ಅಕ್ಕಪಕ್ಕದಲ್ಲಿ ಗೌರ್ಮೆಂಟ್ ಶಾಲೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿಸಿ ನಮ್ಮ ಶಿಕ್ಷಕರ ಶ್ರಮವನ್ನ ಸಾರ್ಥಕತೆ ತಂದುಕೊಡ್ಬೇಕು ಅಂತ ತಮ್ಮನ್ನು ಕೈಗೂ ಕೇಳ್ಕೊಳ್ತಾ, ಆಮೇಲೆ ಶಿಕ್ಷಕ ಪ್ರೇಮಿಗಳ ಗಾಡಿಗಳನ್ನ ಕರ್ಕೊಂಡ್ಬಂದು ಸಾಧ್ಯವಾದಷ್ಟು ಶಾಲಾ ವಸತಿಗಳನ್ನು ಭರ್ತಿ ಮಾಡ್ತೀವಿ.